ತುಂಬಲ್ಲ ಜನ ಬಂದು ಕಣ್ಕಟ್ಟಿ ದುಡ್ಡಾಗಿ ಕೊಟ್ಟು ತುಂಬೋದು ಆಗುತ್ತಾ. ನೀವು ಎಲ್ಲ ಕಡೆ ಭಿಕ್ಷಕರು ಕೂಲಿ ಮಾಡಕ್ಕೆ ಹೋಗ್ತೀರಿ, ಗಾರ್ಮೆಂಟ್ಸ್ ಹೋಗ್ತೀರಿ, ಏನೋ ಕೆಲಸ ಮಾಡ್ತೀರಿ. ನಾನು ಭಿಕ್ಷಕ ತಟ್ಟೆ ಹೊಟ್ಟಿದ್ದೀನಿ, ನಂದು ಹೊಟ್ಟೆ ಬಾಡೆ ಸಹಕರಿಸಿ ಅಂದಾದ್ರೆ ಇನ್ನೊಂದ್ಸರಿ ಯಾರಿಗಾರ ಬೈದಿದ್ರೆ ಸಿಟ್ಟು ಬಂದಾಗ ಏನೋ ಅಂದಿದ್ರೆ ದಯವಿಟ್ಟು ಕ್ಷಮಿಸಿ. ನೀವೇನೋ ಮಂದಾದ್ರು ನಮಗೆ ದೇವರಷ್ಟು ಮುಖ್ಯ, ದೇವರಷ್ಟು ಮುಖ್ಯ. ದೇವಸ್ಥಾನಕ್ಕೆ ಒಳ್ಳೆ ಸದೃಢದಿಂದ ಬನ್ನಿ. 1000 ಜನ ಬರಬೇಕು ಅಂತ ಇಂಪಾರ್ಟೆಂಟ್ ಇಲ್ಲ, 10 ಜನ ಸಾಕು ನನಗೆ. ಶುದ್ಧವಾಗಿ ಬನ್ನಿ, ಉಪಯೋಗ ಮಾಡ್ಕೊಂಡು ಹೋಗಿ, ತಲೆಲ್ಟೆ ಮಾಡಕ್ಕೆ ಬರಬೇಡಿ. ಮತ್ತೆ ಇವು ಉಲ್ಟಾ ಮಾಡ್ಕೊಂಡು ಸಾಕಷ್ಟು ಜನ ಕೇಳ್ತೀನಿ, ಇಲ್ಲಿ ಬರ್ತಿದ್ದಾರೆ ಸ್ಟಿಕ್ಕರ್ ಹಾಕಿಲ್ಲ ಅಂದ್ರೆ ಆಕ್ಸಿಡೆಂಟ್ ಆದವರು ಮನೆ ಏನಾಗುತ್ತೆ ಅಂತ ಬಿದ್ದೋದಾಗಲಿದ್ದಾರೆ. ಅಹಂಕಾರ ಮಾಡ್ಕೊಂಡು ನಿಮ್ಮ ಜೀವಕ್ಕೆ ತೊಂದರೆ ಮಾಡ್ಕೊಳಕ್ಕೆ ಇಲ್ಲಿ ಬರಬೇಡಿ. ಅದ್ರ ಮೇಲೆ ನಿಮ್ಮನೆ ಬರ ಹೇಳೋದು ನಾವು ಹೇಳಿ ನಮ್ಮ ಧರ್ಮ. ಇನ್ನು ಈ ಥರ ಯಾರು ಹ್ಯಾಂಡಿಕ್ಯಾಪ್ ಪೇಷಂಟ್ ಬಗ್ಗೆ ಯಾರು ಕೆಟ್ಟ ಮಾತಾಡಬೇಡಿ. ಇದು ನಿಮ್ಮ ಅವ್ರಿಗೆ ಕಟ್ಟ ತಂಗಿ ಹುಣಸೆ ಹುಳಿ ಬೆಲ್ಲ ಸುಣ್ಣ ಹಚ್ಚು, ಕಾಲಿಗೆ ಬರ್ತದೆ ರಾತ್ರಿ ಬೆಳಗ್ಗೆ ತೊಳಿ. ಅಮ್ಮಂಗೆ ಹೇಳಿ ನಿಮ್ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಹಿಡಿ, ಮೈಗೆ ಅಂತರ ಹಾಕಿ ತೇರ್ತಾಕೊಳ್ಳಿ. ಬೆಳಿಗ್ಗೆ ಸಾಯಂಕಾಲ ಮುಟ್ಟಿ ಕೆಲ್ಸಕ್ಕೆ ಉಂಡು ಮನೆ ಮಲ್ಕೊಬೇಡಿ. ಕೆಲ್ಸಕ್ಕೆ ಹೋಗಿ ಟೈಮ್ ಇದೆ, ಕಡ್ಡಿ ಹಚ್ಚಿ ಹಾಲುವನ್ನ ಮಾಡಿ ಮೊಸರನ್ನ ಮಾಡಿ ವಾರಕ್ಕೊಮ್ಮೆ ನಿಮ್ಮ ಮನೆ ತಿಂತ ಬನ್ನಿ, ಕಾಯಿಲೆ ಕಸ ಆಗಲ್ಲ. ಮಕ್ಕಳಿಗೆ ಬರ್ಸಿ ದುರ್ಗಾಸ್ಥಳ ಕೃಪೆ ಅಂತ. ಅಂಗಡಿಗಾಲಿ ಮನೆಗಾಲಿ ಗಾಡಿಗಾಲಿ ದುರ್ಗಾಸ್ಥಳ ಅಂತ ಬೋರ್ಡ್ ಹಾಕಬೇಕು. ಅಂಗಡಿಗಾರಿ ಮನೆಗಾಲಿ ಅಮ್ಮ ಸುಮ್ಕಿರಿ, ನಿಮ್ಮ ಮನೆಯಲ್ಲಿ ಮಕ್ಕಳ ಬಂದು ಮುಟ್ಟಲ್ಲ, ಪೇಷಂಟ್ನೇ ಮುಟ್ಟಲ್ಲ. ಹಿಂಗೆ ಅಂತಾರೆ ಸಿಕ್ಕಿಬಿಟ್ರೆ ಅವ್ರ ಕಾಯಿ ಬೀಳೋದು, ಕೈ ಬೀಳೋದು, ಬೆಣ್ಣೆ ತೊಳಿತೀರಿ. ನಮ್ಮಂತರ ಕೈ ಸಿಕ್ಕಿ ಸುಮ್ಮನಿರೋದಿಲ್ಲ, ಅಹಂಕಾರ ಬಿಡುತ್ತೆ ನಿಮಗೆಲ್ಲ. ದಿನ ಕೈ ಸಿಕ್ಕಿರೆ ವಸ್ತು ಬೆಲೆ ಇಲ್ಲ ಅದಕ್ಕೆ. ಮಾಡಲ್ಲ ಫಾರಿಂಗ್ ಹೋಗಲ್ಲ, ಫಾರಿಂಗ್ ಹೋಗಿ ತಿಂಗೋಸೆ ಬರ್ತಿದ್ದಾರೆ ಹಿಂಗೆ ಅಂತೀನಿ. ಅವ್ರ ಕಂತ ಬಡ್ಕೊಂಡ್ರಿ, ಬಾಯಿ ಬಡ್ಕೊಂಡ್ರಿ. ತಂಗಿ ಅಣ್ಣ ಅನ್ನವ ವರದಕ್ಷಿಣೆ ಎಲ್ಲ ಕೊಟ್ಟಿದ್ದೀನಿ, ಮತ್ತೆ ಹೆಂಗೆ ಕೇಳ್ಬೇಡ. ತಂಗಿ ನೀವು ಇಟ್ಕೊಮ್ಮ, ಕೊಡ್ತಿರೋದು ನೀವು ಬಂದಿರಾ ಅಂತಲ್ಲ, ನಿಮ್ಮ ಮಕ್ಕಳು ಪಾಪ ಇರಲಿ ಅಂತ ದಯವಿಟ್ಟು ಮಾಡಿ. ಕೊಡೋದನ್ನು ದುರುಪಯೋಗ ಪಡ್ಕೊಂಡು ಬಿಸಾಕಿನ ಸೀರೆ ಹೊಡಲ್ಲ, ಲಂಗ ಹಾಕಲ್ಲ, ಚಡ್ಡಿ ಹಾಕಲ್ಲ ಅನ್ಬೇಡಿ. ಕರೆಕ್ಟೇನಪ್ಪ? ಶುದ್ಧವಾಗಿ ಕಾಯಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಕೊಡೋ ಉದ್ದೇಶ ಏನೇಳು, ನಿಮ್ಮ ಪಾಪಗಳು ಪೂರ್ಣ ನಿಮ್ಮ ಕರ್ಮಾರ ಇಲ್ಲಿದೆ ಬೆಳ್ಕೊಂಡು ಹೋಗಿ ತಲೆ ಕೊಟ್ಟು ನಮಸ್ಕಾರ ಮಾಡಿ. ತಾಯಿ ಓಡಾಡ್ತಾಳಂತೆ. ಇನ್ನು ಹ್ಯಾಂಡಿಕ್ಯಾಪ್ ಪೇಷಂಟ್ ಮಗು ಇನ್ನೊಂದು ಮಗು ಬಂದಿದ್ದಾರೆ ಇದೆಯಲ್ಲಿ, ಮಗು ಬಂದಿತ್ತ ಏನಮ್ಮ ಅದು ಏನು ಹಂಗೆ ಹೇಳಮ್ಮ, ಏನಮ್ಮ ಅವ್ರಿಗೆ ಆಪರೇಷನ್ ಆಗಿತ್ತು, ಫಸ್ಟಿಗೆ ಕರ್ಕೊಂಬಂದಿದ್ದೆ. ನೀವೇ ಇದು ಎಲ್ಲ ಹೇಳಿದ್ರಿ, ಅವ್ರು ಇದು 3ನೇ ಸತಿ ಬರ್ತಾ ಇರೋದು. ಕಾಲು ತುಂಬ ಆಗುತ್ತೆ ಅವರಿಗೆ. ನಮ್ಮ ಮನೆ ಬತ್ತಿ ಅಡ್ರೆಸ್ ಕೊಟ್ಟೋಗ್ಬಿಟ್ರೆ ಕಾಲು ಇವೆಲ್ಲ ಪ್ರಾಬ್ಲಮ್ನಿಂದ ಹೊರಗೆ ಬಂದಿದ್ದೀನಿ. ಮಗ ನಿಮ್ಮ ಹತ್ರ ಆಶೀರ್ವಾದ ಮಾಡ್ಕೊಂಡು ಹೋಗಿದ್ದೆ, ಡಾಕ್ಟ್ರು ಓದ್ಸಕ್ಕೆ ಓದಾಗತ್ತಾನಲ್ಲ ಅವನಿಗೆ. ಯಾವ ನಿಮ್ದು? ಕರ್ಕೊಂಡ್ಬಂದಿದ್ದೀನಿ, ಬ್ಯಾಡಿಗೆ ಹತ್ರ ಹೇಳಿರಿ ಬಡಮಲ್ಲಿ. ಬ್ಯಾಡಿಗೆ ಹತ್ರ ಹಳ್ಳಿ ಸ್ವೀಟ್ ತಗೊಂಬಂದ್ರೆ ಒಂದು ಸೀರೆ ಕೊಡ್ತೀನಿ, ಯಾರು ಕಣ್ಣಾಕ್ಬಿಡ್ರಿ. ನಿಮ್ಮ ಬಂದಾರೆ ಯಾರು ಹೆಂಡ್ತಿ? ನಿಮ್ಮ ತಾಯರು ಬಂದಾರೇನಪ್ಪ? ತಾಯರಿದೆ ಒಳಗೆ ಹೋಗಿದ್ರಿ, ಅಪ್ಪ ಇಲ್ಲ ಮಾಡಿದ್ದಾರ? ನಮ್ಮ ಮನೆಯವ್ರಿ. ಯಾರ ಮನೆಯವರು? ನಮ್ಮ ಮಗಳೊಬ್ಳು ನಮ್ಮ ಮನೆಯವ್ರು. ಈ ಮಗಳಿಗೆ ನಾನು ಕೇಳಿದೆ ಅನ್ನೋ ತಂಗಿ ಬಾಯ್ಲಿ ನೀ ಬಾ ಆಮೇಲೆ ಮಾಡ್ತೀನಿ. ಒಂದು ಕಾಪ್ಸ್ ಹಾಕಿ ಸ್ವೀಟ್ ಕೊಡ್ಯಾರಂತೆ ಬೇಕಿದ್ದೀನಿಗೆ ಮಗಾಗಿ. ಯಾರಿಗೆ ತುಂಬ ಹುಷಾರಿಲ್ಲ, ಎಂದು ತಿಂದರೆ ಬದುಕ್ತಾರೆ ಅಂತೇಳಿ ಎಂದು ಕೊಡಲ್ಲ, ಅರ್ಥಕ್ಕಂತ ಯಾರು ಕೊಡಿ ಕೊಡಲ್ಲ. ನೋಡಿ ಒಂದು ಸರಿ ಹೇಳ್ತೀನಿ, ನಾನು ದೇವರಲ್ಲ. ಈ ಕ್ಷೇತ್ರದಲ್ಲಿ ಬಂದು ಭಕ್ತಿಯ ಬೇಡ್ಕೊಳ್ಳಿ. ಮತ್ತೆ ಹೇಳ್ತೀನಿ, ಕೈ ಇರ್ಬೋದು ಆದರೆ ನಾನು ದೇವರಾಗಿಲ್ಲ. ಇಲ್ಲಿ ಯಾರು ಪವಾಡ ಪುರುಷರು ಯಾರು ಅಂಥವ್ರು ಇಂಥವ್ರು ಏನಿಲ್ಲ. ನಿಮಗೆ ಡೌಟ್ ಇದ್ರೆ ನಾನು ಕ್ಲೀನರು, ನನ್ನ ಜೊತೆಗೆ ಒಬ್ಬ ಕ್ಲೀನರ್ ಅಲ್ಲಿ ಮನೆ ಆಳ ಮಗೊಬ್ಬ. ಅವ್ನು ಬಣ್ಣ ಹಾಕಿ ಬಂದು ನಾನು ಬಣ್ಣ ಹಾಕಿಲ್ಲ ಅಷ್ಟೇ, ಕೂದು ಬೆಳಗಾಯವೆ. ಅವ್ನು ನಾನು ಒಟ್ಟಿಗೆ ಕ್ಲೀನರು. ಬರೀ ಸಂಬಳ ಎಷ್ಟಲ್ಲ? ಡ್ರೈವರ್ ಆದ ಕ್ಲೀನರ್ 30 ರೂಪಾಯಿ. ಅವ್ನು ನಾನು ಬಸ್ ಹೊಡಿತಾ ಇದ್ವಿ. ಇಂದಲ್ಲ ಎಣ್ಣೆ ಗಿಣ್ಣೆ ಒಂದು ಹ್ಯಾಬಿಟ್ಟು. ನೀವೆಲ್ಲ ಮಕ್ಕಳೆಲ್ಲ ಬರೀ ಅವೇ. ಈಗ ಯಾರ್ಯಾರು ಸ್ವೀಟ್ ಕೈ ಎತ್ತಿ, ಹಿಂಗೆ ಕೈ ಎತ್ತ ಬಂದು ಯಾರ್ಯಾರು ಶುಗರ್ ಇದೆ ಕೈ ಎತ್ತಿ. ನೋಡಿ ವಿಭಿನ್ನ ರೀತಿ ಊಟ ಬಾ ಆಗ್ತಸನ. ಈ ನಮ್ಮ ಮಗಳಿಗೆ ಊಟ ಬಾ ಹೊತ್ತು ಏನು ಕೊಡ್ತೀಯಾ? ಏನು ಕೊಡ್ತೀವಿ? ಸೊಸೆ ಮಾಡ್ಕೊಂತೀನಿ. ಒಬ್ಬಳೆ ಮಗಳು ಸೊಸೆ ಮಾಡ್ಕೊಂತೀನಿ, ನಾನೇ ಕೊಡ್ತೀನಿ ಅಂತ ಕೇಳ್ತೀನಿ. ಯಾವನಿಗೆ ಕೊಡ್ತೀವಿ ಆವಾಗಬೋದು ನನಗೆ ಕೊಡು. ಹುಟ್ಟಹಬ್ಬ ಶುಭಾಶಯಗಳು ಮಗಳೇ. ದೇವ್ರು ನಿಂಗೆ ಇತ್ತು ಆಯ ಸರ ಕೊಡ್ಲಿ. ಒಂದು ಕಾಸು ದೂರ ಒಂದು ಕಾಸು ಹಾಕ್ಬಿಡಿ. ಕೊಡವಾ ಬಡಬಗ್ರಿ ಒಬ್ಬಳೆ ಮಗಳು ಬಡವರಿಗೆ ಕೊಡಲ್ವಾ? ಶ್ರೀಮಂತಿಗೆ ಕೊಡು, 3 ತಿಂಗಳು ಓಡಿಸ್ತದಂತ ಕೊಡು. ಯಾರು ಶುಗರ್ ಇದೆ ಕೈತಪ್ಪ? ಶುಗರ್ ಇದೆಯಾ? ಇಸ್ಕೊಬೇಡಿ, ಶುಗರ್ ಇದೆ. ಅಣ್ಣ ಇದೆ ಒಳಗೆ 2 ಅಣ್ಣ ಇದೆ. ಯಾರು ನಂಬ್ತೀಯ ಮರೆ? ಅಪ್ಪ ಅಮ್ಮನೆ ಕೊಲೆ ಮಾಡ್ತಾರೆ ಆಸ್ತಿಗೋಸ್ಕರ.
ಏನಣ್ಣ ಕರೆಕ್ಟಾ ಮಾವ ಮಾವ ಅಂತ ಹೇಳ್ಕೊಟ್ಟು ಸಣ್ಣರಿ ಮಾತ್ರ ಲವ್ ಮಾಡರಿ ಕೊಡಲ್ಲ. ಏನಪ್ಪ ಬಾಪ ಬಾ ಬಾ ಮಗನೇ ಇರ್ಬೇಕು ಬಾ ನೀನು ಬಾ ನಿಮ್ಮಂತ ಹುಡುಗ ಬೇಕು ಬಾ. ಹೇಳ್ಕೊಟ್ಲ ಅಮ್ಮಿ ಹೇಳ್ಕೊಟ್ಲ ಮುತ್ಕೊಡು ಒಂದ ಕೈಯಿಂದ ಹಂಗನ್ನು ಕೊಡ್ಕಂಡ ಮಕ್ಕಳಿಗೆ ಮಾತ್ರ ಕೊಡ್ತಿದ್ದೆ ಅವ್ರ ಕೈ ಬಿಟ್ಟ ಮಕ್ಕಳು ಹೋಗಿ ಎಳೆ ಮಗಲಿ ಕೊಡ್ಲಾಕ ನಿಮ್ಗೆ ನಮಸ್ಕಾರ ಹೆಣ್ಮಕ್ಳಿಗೆ ಕೊಡಲ್ಲ ಬಸ್ ಫ್ರೀ ಬಿಟ್ಟು ನೋಡಿ ಸ್ವಾಮಿ ಇಲ್ಲಿ ಹೆಣ್ಮಕ್ಳು ಕೊಡಲ್ಲ ಬಸ್ ಫ್ರೀ ಬಿಟ್ಟು ನೋಡಿ ಸ್ವಾಮಿ ಇಲ್ಲಿ ಕಾಲು ನಿಂತಾಳ ಮನೆಯ ನಮ್ಮ ಪಾಪ ಕೆಳ ಭಾಳ ಹಿಂಸೆ ಕೊಡ್ತಾರೆ ಫ್ರೀಯ ಸಿಗುತ್ತೆ ಏನು ಬಿಡೋದು ನೀವು ಅಲ್ಲ ಫ್ರೀಯ ಸಿಗುತ್ತೆ ಅಂದ್ರೆ ನನ್ನ ಬಿಡೋದು ನಾಟ್ ಅಂಕಲ್ ಅಪ್ಪ ಅಪ್ಪ ಅಪ್ಪಾಜಿ ಅಪ್ಪಾಜಿ ಸಣ್ಣ ಮಗ ಇರಲ್ಲ ನೀನು ಏನ ಬಿಡ್ಬೇಡ್ರಿ ದಯವಿಟ್ಟು ಇಲ್ಲಿ 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 ಎಳ್ಳೆದು ಎಳ್ಳೆದ ಇದೆ ಕಣ್ರಿ ತೊಳ್ಬೇಡ್ರಿ ಪೇಷಂಟ್ ಉಳಿತದೆ ಅಪ್ಪನು ತಪ್ಪಲಿ ಕೂಡ ಹೌದಾ ಅವಳು ಹೆಂಗ್ ಗೊತ್ತಾ ಬಾಯ್ ಜನ ಸುಮ್ಕಿದ್ರೆ ನಮ್ಮನ್ನು ಕೇಳ್ತಾರೆ ನಾನು ಬುದ್ಧಿವಂತ ಸಣ್ಣ ಎಲ್ಲ ಕೊಡ್ತೀನಿ ನೀನು ತಿನ್ನೋ ನಿಮ್ಮ ಯಜಮಾನಿ ಕೊಬೇಡ ಅವ್ನು ಕಳ್ಳ ಯಾರೇ ಮೆಸೇಜ್ ಮಾಡ್ತಿದ್ದೆ ಇದನ್ನೇ ಕೊಟ್ಟೆ ಮನೆಯಾಳ ಸ್ವಲ್ಪ ಬೈಲಿ ಬಲೆ ಮನೆಯಾಳ ಗಿನೆಯಾಳಲ್ಲ ಜಾಲಿಯಾಗಿರ್ಬೇಕು ಅಷ್ಟೇ ಅಲ್ವಾ ಜಾಲಿಯಾಗಿರೋಣ ಒಂದೇ ಸರಿ ಬರೋದು ಈ ಬುದ್ಧಿವಂತ ನನ್ನ ಮಗಳು ಕರಗಿರೋ ಮಗಳಿಗೆ ಹೆಂಗ್ ಆಡ್ತೀಯ ಬೆಳಗಿರೋ ಮಕ್ಳು ಇಬ್ಬರಿಗೆ ಕೇಳಿ ಹೆಂಗ್ ಆಡ್ಬೋದು ನಾನು ಗಂಡ್ಮಕ್ಳು ಬರ್ರ ಹೆಣ್ಮಕ್ಳು ಬಸ್ ಬಿಟ್ಟು ನಾನು ಗಂಡ್ಮಕ್ಳು ಬರ್ರ ಮುಂದೆಗಡೆ ಇರೋದಕ್ಕೆ ಬಿಡ್ರಿ
ಬಡಬದಿ ಕಟ್ಕೊಡ್ಬೇಕು, ಸೇವೆ ಬುದ್ಧಿ ಅವನ ಬಿಟ್ಟು ಕೊಟ್ಟಿರೋಣ. ಕೊಟ್ಟಲ್ಲ ಬಿಸ್ಕೆಟ್ ಅದಕ್ಕಿಂತ ನಾಡ್ತಾವೆ. ಎಲ್ಲ ಸ್ವಲ್ಪ ಕೊಡಿ, ಒಟ್ಟಿಗೆ ಬೇಡ, ಇಲ್ಲ ಸ್ವಲ್ಪ ತಂದ್ಕೊಡೋದಿಲ್ಲ, ಬರೀ ಇನ್ಕಮಿಂಗ್ ಬರ್ಕೊಂಡು ಬರ್ರಿ ಎಲ್ಲ ಏನು ತಂದ್ಕೊಡ್ಬೇಡ್ರಿ ನೀವು. ಬಾಬಾ ನಾವು ಇನ್ನೇನಾದ್ರೂ ಕೂತೀವ ಈ ಕಡೆ ಇದ್ದೀರಾ? ಇಲ್ಲ ಸರ್, ಬಂದ ಖಾಲಿ ಆತನ ಇನ್ನೊಂದು ಬಸ್ ಇಲ್ಲ. ಮಾಡ್ತೀರಾ ಅಂದ್ರೆ ನನ್ನ ಬದಲಿಗೆ ರಸ್ತೆ ಬರುವಾಗ ಕೈ ಇಲ್ದಲೆ ಕಾಲಿಲ್ಲದೆ ಕೂತಿರ್ತಾರೆ ಅಥವಾ ಮಕ್ಕಳು ಇಟ್ಕೊಂಡು ಮಲಗಿರ್ತಾರೆ. ಅವ್ರಿಗೆ ಆ ದುಡ್ಡನ್ನ ಅವ್ರಿಗೆ ಕೊಟ್ಟು ಬಂದ್ರೆ ನೀವು ನನಗೆ ಸನ್ಮಾನ ಮಾಡಕ್ಕೆ ಇಷ್ಟ ಆಗುತ್ತೆ, ನನ್ಗೆ ತೃಪ್ತಿ ಆಗುತ್ತೆ. ಆಗುತ್ತಾ? ಯಾರು ಹೂವಿನಾರ ಒಂದು ನಿಮಿಷಕ್ಕೆ ಬರ್ತುತ್ತೆ, ಖಂಡಿತ ಒಂದು ನಿಮಿಷಕ್ಕೆ ಹೂವಿನಾರ ಬತ್ಬಿಡುತ್ತೆ. ಕೊಡ ಶಾಲು ಹೊರದೋಗ್ಬಿಡುತ್ತೆ. ನೀವು ಕೊಟ್ಟ ದುಡ್ಡು ಯಾವುದೇ ಕಾರಣಕ್ಕೆ ಹೋಗಲ್ಲ. ಯಾಕಂದ್ರೆ ನಿಮ್ಮ ಹೆಜ್ಜೆ ಮಕ್ಕಳು ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿರಲಿ. ನನ್ನ ಹೆಸರುಗಡೆ ಕೊಡಿ, ಜಾಸ್ತಿ ಕೊಡಿ, ನಿಮ್ಮ ಅಪ್ಪ ಅಮ್ಮನ ಹೆಸರುಗಡೆ ಕೊಡಿ. ಯಾರಿಗೆ ಕೊಡ್ತೀರ ಅಂದ್ರೆ ಕೈ ಇಲ್ಲದೆ ಕಾಲೇ ನೀವು 1000 ರೂಪಾಯಿ ಊಟ ಮಾಡಿ ಆಚೆ ಕಡೆ ಬಂದು 100 ರೂಪಾಯಿ ಕೊಟ್ಟು ಬನ್ನಿ, 10 ರೂಪಾಯಿ ಕೊಟ್ಟು ಬನ್ನಿ. ಒಂದು ಹೂವಿನಾರ 100 ರೂಪಾಯಿ ಕೊಟ್ಟು ಮತ್ತೆ 100 ರೂಪಾಯಿ ವೇಸ್ಟ್ ಆಗುತ್ತೆ. ಒಂದೊಂದು 100 ರೂಪಾಯಿ ಕೊಟ್ಟು ಬಂದಿಲ್ಲಿ, 100 ರೂಪಾಯಿ ಕೊಟ್ಟು ಹೂವಿನಾರ ತಗೊಂಬರ್ತೀನಿ. ಏನ್ ಮಾಡ್ತೀರ ಅಂದ್ರೆ ಹೂವಿನಾರ ಯಾರು ಕೊಟ್ಟು ಬಂದ್ರೆ ಹೂವಿನಾರ ದುಡ್ಡಲ್ಲೇ ಒಂದು ದಿವಸ ಜೀವನ ಮಾಡ್ತಾರೆ. ಇನ್ನು ಆ ಮಕ್ಕಳುಗಳು ನಂಬರವು. ನನಗೆ ನಾವು ಜಾತಿನೆಲ್ಲ ನಮಗೆ ತಮ್ಮ ಮಕ್ಕಳು ಅಂದ್ಕೊಂತೀನಿ. ಅವರಿಬ್ರು ಅಮಾವಾಸ್ಯೆ ಬಂದು ಎಲೆ ಎತ್ತದು ಈ ಊಟ ಕೊಡೋದು ಮಾಡ್ತಾರೆ. ಚಿಕ್ಕ ಮಕ್ಕಳಿಗೆ ಒಂದು ಸನ್ಮಾನ. ಚಿಕ್ಕ ಮಕ್ಕಳು ಈ ಚಿಕ್ಕ ಮಕ್ಕಳು ಬಂದು 2 ಅಮಾವಾಸ್ಯೆ ಬಂದು 4 ವಾರ ಇನ್ನೊಬ್ರು ಬಂದಿಲ್ಲ. ಇವರು ರಜಿತ ಬಂದು ಅಲ್ಲಿ ಊಟದ ಎಲೆ ಕೊಡ್ತಾರೆ. ಆ ಮಕ್ಕಳಿಗೆ ಗೌರವ ಕೊಡೋಕ್ಕಿಂತ ಸನ್ಮಾನ ಮಾಡೋಕ್ಕೆ ಒಂದು ಗೌರವ ಕೊಡೋಣ ಅಂತ ಸರಿ. ಮನೆ ಹೋಗಿ ನಿಮ್ಮ ಹುಷಾರಾಗಿ ಈ ಥರ ಮಕ್ಕಳುಗಳಿಗೆ ಒಳ್ಳೆ ಬುದ್ಧಿ ಕಲಿಸ್ತಾ ಹೋಗೋಣ. ಯಾಕಂದ್ರೆ ಯಾರು ಮೇಲತ್ತಿ ಅವ್ನು ಎಳೆಯಕ್ಕಿಂತ ಮೇಲತ್ತಿ ಬಂದಂತ ನಾವು ಹತ್ಬೋದು. ಅವ್ನು ಹತ್ತಿ ನಮ್ಮನ್ನು ಕರ್ಕೊಂತಾನೆ ಅಂತ ಪ್ರಯತ್ನ ಪಡಬೇಕು. ದೊಡ್ಡ ಮನೆ ಕತ್ತಿದ್ರೆ ಖುಷಿ ಪಡಿ ಗುರುಭಾಷೆ ಕರೀತಾರೆ. ಕಾರ್ ತಮ್ಮನ್ನು ಖುಷಿ ಪಡಿ ಡ್ರಾಪ್ ಮಾಡ್ತಾರೆ. ಯಾವಾಗ ಊಟ ಮಾಡ್ತಾ ಕೂತ್ಕೊಂಡು ಬಿಲ್ಡಿಂಗ್ ಯಾವಾಗ ಬಿಡುತ್ತೆ ಯೋಚನೆ ಮಾಡ್ಬಿಡಿ, ಟೈರ್ ಯಾವ ಪಂಚರ್ ಆಗುತ್ತೆ ಅಂತ ಯೋಚನೆ ಮಾಡ್ಬಿಡಿ. ದಯವಿಟ್ಟು ವಿನಂತಿ. ಯಾಕಂದ್ರೆ ನಾನು ಈ ಮಟ್ಟಕ್ಕೆ ಬರೋಕ್ಕೆ ಬಹಳ ಕಷ್ಟಪಟ್ಟಿದ್ದೀನಿ. ಸ್ಟೇಷನ್ಗೆಲ್ಲ ಹೋಗ್ಬಂದಿನಿ. ಕರೆಂಟ್ ಕೊಟ್ಬಿಟ್ಟು ಕರೆಂಟ್ ಕೊಡ್ತೀನಿ ಅಂತ ಕರೆಂಟ್ ಕೊಡೋಕೆ ಪ್ರಯತ್ನ ಪಟ್ಟರೆ ವಂಶನೇ ಕಳ್ಕೊಂಡಾರೆ. ಕಲ್ಲೋಗೋಡ್ದಾರೆ ಆಂಧ್ರದಲ್ಲಿ. ಇಲ್ಲೊಂದು ಹುಡುಗಿ ಯಾರು ಕಾಲ್ ಸಿಕ್ಕಿದ ಗಂಡು ಬಂದ. ಎಂಟಿ ಏನಂದಿಲ್ಲ, ನಂಗೆ ಗೊತ್ತಿಲ್ಲ ಅವ್ನು ಗಂಡ ಅಂತ. ಅವ್ನು ಮಾತಾಡ್ದ, ಲೇಟ್ ಆಗುತ್ತೆ ಅಂತ ಒಲೆ ಕೊಟ್ಟು ನಾನು. ಯಾರು ನನ್ನ ಕಾಲ್ ಅವಳೆ ಕಂಪ್ಲೇಂಟ್ ಕೊಟ್ಟು ಕಣ್ಣು ಕಳ್ಕೊಂಡ್ರು, ಕಿಡ್ನಿ ಕಳ್ಕೊಂಡ್ರು. ದುರಾಂಕಾರ ಮೇರೋದು ಬೇಡ ಅಂತ ನನ್ನ ಭಾವನೆ. ನೀವು ನಾನು ಸುಳ್ಳು ಹೇಳಿ ಆಟೋದನ್ನು ಕೇಳಿ, ಎಣ್ಣೆ ಹೊಡೆದು ಆಟ ಆಡ್ಸಂಗಿಲ್ಲ, ಒಂದು ಕಲ್ಲು ಮಣ್ಣು ತಗೊಂಡಂಗಿಲ್ಲ. ನಿಮ್ಮ ಅಹಂಕಾರ ಬಿಟ್ಟು ಅದ್ಬಿದ್ದು ತಣ್ಣಗೆ ಅಕ್ಕಿ ತಗೊಂಡೋಗಿ, ಬೆಲ್ಲ ತಗೊಂಡೋಗಿ, ಲೇನ್ಸಿಗೆ ತಗೊಂಡೋಗಿ ಉಪಯೋಗಿಸ್ಕೊಳ್ಳಿ. ಕಳ್ತನ ಮಾಡ್ತೀರಿ ಗೊತ್ತಾ? ತೀರ್ಥ ಹಾಕ್ತೀನಂತೆ 9 ಸರಿ ಬರ್ಬೇಕಾ, 10 ಸರಿ ಬರ್ಬೇಕಾ, 100 ಸರಿ ಬರ್ಬೇಕಾ, ಪದೇ ಬರ್ಬೇಕಾ ಅನ್ನೋ ದೇವಸ್ಥಾನದ ವ್ಯವಸ್ಥೆ ಇಲ್ಲ. ಬರಬೇಡ ಅಂದಿಲ್ಲ, ಸಾಲ ಮಾಡ್ಕೊಂಡು ಬನ್ನಿ ಅಂದಾದ್ರೆ ಒಂದೇ ಒಂದು ಹಂಗೆ ಮೈಕ್ ಬಿಟ್ಟು ಹೇಳ್ಬಿಡ್ತೀನಿ. ಎಲ್ಲರೂ ಕೇಳೋದು ನಮಗೆ, ದಯವಿಟ್ಟು ಯಾವುದೇ ಊರಲ್ಲಿ, ಯಾವುದೇ ಮನೆಯಲ್ಲಿ, ಯಾವುದೇ ಕ್ಷೇತ್ರದಲ್ಲಿ ಅಥವಾ ಯಾವುದೇ ಊರಲ್ಲಿ, ಯಾವುದೇ ಮನೆಯಲ್ಲಿ, ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಗೂಗಲ್ ಪೇ, ಫೋನ್ ಪೇ ಅಂತ ಅಲ್ಲಿ ಯಾರಿಗೂ ₹1 ದುರ್ಗಾಸ್ವಾಮಿ ಕಡೆಯಿಂದ ₹1 ಹಣ ಎಲ್ಲೂ ಕೊಡೋಂತಿಲ್ಲ, ಕೊಡಬಾರ್ದು, ಕೊಡೋಂತಿಲ್ಲ. ಗೊತ್ತಿದ್ದ? ನಾವು ಒಂದು ಟೋಲಗೂ ಫ್ರೀ ಬರಲ್ಲ. ಒಂದು ವೇಳೆ ಯಾರಾದ್ರು ನಮ್ಮನ್ನು ಬಿಟ್ಟೆ ನಾವು ಸುಮ್ಮನೆ ಹೋಗ್ತೀವಿ ಹೊತ್ತು ಟೋಲ ಬನ್ನ ದುರ್ಗಾಹಳ ಅಂತ ಹೇಳೋದೇ ಇಲ್ಲ. ಇವನ್ ಯಾವುದೇ ಡಿಪಾರ್ಟ್ಮೆಂಟಾಗಲಿ, ಯಾವುದೇ ಸಂಘದಲ್ಲಾಗಲಿ, ಯಾವುದೇ ಸಂಸ್ಥೆಲಾಗಲಿ, ಯಾವುದೇ ಮನೆಗಾಗಲಿ, ಯಾವುದೇ ಹೋಟ್ಲಾಗಲಿ ಒಂದು ಟೀನು ಕೊಡಬಾರ್ದು. ದಯವಿಟ್ಟು ನೀವು ಕೊಟ್ಟರೆ ನನಗೆ ಹೋಮವರಿ ಮಾಡೋದು ಯಾವ ಹೇಳ್ತೀವಿ. ನನ್ನ ತಮ್ಮಗಳೆಲ್ಲ ನಾನು ಬಂದರೂ ಕೊಡಬೇಡಿ. ಈ ವ್ಯವಸ್ಥೆ ಯಾವತ್ತಿರಲ್ಲ, ನಾನು ಬಚ್ಚಿರಮಂಟ ಮುಂದಕ್ಕೆ ಹೆಂಗಾಗತ್ತ ಗೊತ್ತಿಲ್ಲ. ನಿಮ್ಗೆ ಆಸೆ ಇದ್ರೆ ಕಾಣಿಕೆ ಡಬ್ಬಿ ತೋರಿಸಿ ಪ್ರೀತಿನ ನಂಬಿಕೆ ಅಕ್ಕಿ ತಂದು ಕೊಡಿ. ದೇವ್ರ ಸ್ಯಾರಿ ತರ ಬದಲಿಗೆ ಮಾಮೂಲಿ ಸ್ಯಾರಿ ₹100 ಪರವಾಗಿಲ್ಲ. ಮಳದದ್ದು ಮರದ ತರಬೇಡಿ. ಏನೂ ಹಾಕಿಲ್ಲ, ಅಡ್ಬಿದ್ದೋಗಿ. ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ, ಮರಿ ಕಡಿ, ಕುರಿ ಕಡಿ ಅಂತ ಹೇಳಿ ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ, ತೊಟ್ಲುಗಳು ತಂಬ ಅಂತ ಹೇಳಿಲ್ಲ. 80% ತಗಡಿರುತ್ತೆ, 20% ಬೆಳ್ಳಿ ಇರುತ್ತೆ. ಅದು ಉಪಯೋಗ ಬರಲ್ಲ, ಇಡಕ್ಕೂ ಆಗಲ್ಲ, ಉಪಯೋಗ ಬರಲ್ಲ. ಒಂದು ಕರ್ಸಕ್ಕೆ ಹೋದ್ರೆ ತಗಡ ಏನು ಸಿಗೋದೇ ಇಲ್ಲ. ಅದ್ರ ಬದಲು ಏನು ಮಾಡ್ತೀವಿ, ₹1000 ಖರ್ಚು ಮಾಡೋ ಬದಲು ನಿಮ್ಮ ಕೈಲ ₹100 ಹಾಕಿ, ₹10 ಹಾಕಿ, ಪರವಾಗಿಲ್ಲ. ಕಾಯಿಗಡೆ ಬಿಡಿಕೆ ಅದು ಮಿಕ್ಕಿ ದುಡ್ಡು ನಿಮ್ಮ ಮನೆ ಊಟಕ್ಕೆ ಉಪಯೋಗಿಸ್ಕೊಳ್ಳಿ, ನಿಮ್ಮ ಅಪ್ಪ ಅಮ್ಮ ಕೂರ್ಸೋಳಿ.
ಅಂದಾಜು ಕೊಟ್ಬಿಡಿ ದಯವಿಟ್ಟು. ಅರ್ಥ ಆಗುತ್ತಾ? ಯಾರಾದ್ರೂ ನಿಮ್ಮ ಹತ್ರ ಮೋಸ ಮಾಡಿ ಬಂದು ನಮಗೆ ಹೇಳ್ಬೇಕು, ನೀವು ಮೋಸ ಹೋಗಬಾರ್ದು. ನೆನಪಿರ್ಲಿ, ಲೈವಲ್ಲಿ ಹಾಕಿದ್ದೀನಿ. ಆಟೋಗೆ ಅಪ್ ಅಂಡ್ ಡೌನ್, ಆಟೋಗೆ ನಮ್ಮ ಹುಡುಗರು 50 ರೂಪಾಯಿ ಸೀಟ್ ಅಂಕರ್ ಬರ್ತಾರೆ. ಅಪ್ ಅಂಡ್ ಡೌನ್ ಈಗ 200 ರೂಪಾಯಿ ಇದೆ. ನಾನೇ ಮಾಡಿದ್ದು 200 ರೂಪಾಯಿ. ನಮ್ಮ ಹುಡುಗರು ಸುಮ್ಕಿದ್ದಾರೆ. ಕೆಲವು 300 ಅಪ್ ಅಂಡ್ ಡೌನ್ 300ಕ್ಕೆ ಬರ್ತಾರೆ, 150 ರೂಪಾಯಿ ಬರ್ತಾರೆ ನಮ್ಮ ಹುಡುಗರು. ಬಂದು ಆಟೋದ ಮೇಲೆ ಕಂಪ್ಲೇಂಟ್ ಮಾಡಬೇಡಿ. ಕಂಪ್ಲೇಂಟ್ ಯಾರೋ ಒಂದು ವೇಳೆ ಅದ್ರಗೊಬ್ಬ ಯಾರೋ ನಾಯಿ ಯಾರೋ ಒಂದು ಆಟೋದ ಏನಾದ್ರು ಕೂಗಾಡಿದ್ರೆ ಬಂದು ನಮ್ಗೆ ಹೇಳಿ ಮಿಕ್ಕಿದ್ದು ನಾವು ಸರ್ ಮಾಡ್ತೀವಿ ಅಂತ. ಅಲ್ಲಿ ಬಂದು ಆಟೋದ ಅಪ್ ಅಂಡ್ ಡೌನ್ ಮಾಡ್ಕೊಂಡು ಆಟೋದಂಗೆ ಕಾಯ್ತಾನೆ ಅಂದರೆ ಮನೆಗೆ ಹೋರಿ. ಆಟೋ ನಮಗೆ ಲೇಟ್ ಆಗುತ್ತೆ ಅಂದರೆ ಬರಲೇಬೇಡಿ. ಈಗ ಒಂದೇ ಗಂಟೆ ಒಂದೇ ಅಂತ ಇಲ್ಲಿ 1000 ಜನ ಸಾಕು ಸುಲಭ ಅಲ್ಲ. ಯಾರೋ ಬಾಟದನ್ನು ಮಾಡ್ತಾನೆ, ನೀವು ಅಪ್ ಅಂಡ್ ಡೌನ್ ಮಾಡ್ಕೊಂಬತ್ತೀವಿ, ಅವ್ರು ತಪ್ಪಿರೋದಿಲ್ಲ. ಮೊನ್ನೆ ಹಂಗೆ ಮಾಡಿ ಯಾರೋ ಬಂದರೆ ಆಟೋದಂಗೆ ಕಾಯ್ತಾನೆ ಅಂತ. ಅವ್ನು ಎಮ್ಮೆಲೆ ತಮ್ಮ, ಅವ್ನು ಹಿಂದೆ ಬಂದಾನೆ ಗೊತ್ತಾ. ಅವ್ನು ನಂಗೆ ಸುಳ್ಳು ಹೇಳ್ತಾಳೆ ಆಡೋದಂಗೆ ಕಾಯ್ತಾನೆ ಅಂತ. ಅವನು ಅಮ್ಮ ಎಲ್ಲೇದೀನಿ ಅಂತಾನೆ. ಹಿಂಗೆ ಸುಳ್ಳು ಹೇಳೋದು ಕೆಲವು ಸತ್ಯ ನಮ್ಗೆ ಹೇಳಿ, ಮೋಸ ಮಾಡಿ ನಮ್ಗೆ ಹೇಳಿ. ಸತ್ಯ ಸುಳ್ಳು ಬಂದು ಜನ ಮೇಲೆ ಕಂಪ್ಲೇಂಟ್ ಮಾಡಬೇಡಿ. ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ಹೋಗಿ ಸೀಟ್ನಾಗ ಬಂದು 50 ರೂಪಾಯಿ ಇರುತ್ತೆ. ಆಗುತ್ತಾ? ಇಲ್ಲಿ ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ 99% ನಮ್ಮ ಸುತ್ತಮುತ್ತ ನಮ್ಮ ಜನ ನಮಗೆ ಸಹಕರಿಸ್ತಾರೆ. ನಮ್ಮ ಜಾಗನೂ ಬಿಟ್ಟು ಈ ಪುನಃ ಜಾಗ ಬಿಟ್ಟಾರೆ, ಅಲ್ಲ ಮತ್ತರ ಜಾಗ ಬಿಟ್ಟಾರೆ. ಯಾರೇ ನಮ್ಮ ಜನ ಆಲ್ಮೋಸ್ಟ್ ಇದು ಮಾಡ್ತಾರೆ. ರಸ್ತೆ ಇಲ್ಲ ಇರೋದು ಎಷ್ಟು, ಅದು ನಾವು ಮಾಡಿದ್ದಲ್ಲ. ತಾಯಿ ಉದ್ಭವ, ತಾಯಿ ಇಚ್ಛೆ ಪಟ್ಟಿರೋದು. ಎಷ್ಟೋ ಪ್ರಯತ್ನ ಪಟ್ಟು ಮ್ಯಾಲ ಜಮೀನು ತಾಂಡಿ ನಿಮ್ಮ ಆಶೀರ್ವಾದದಿಂದ ಮ್ಯಾಲೆ ಮಾಡೋ ಅಂತ ಪ್ರಯತ್ನ ಪಟ್ಟಿದ್ವಿ. ಆ ದಯ್ಯಕ್ಕೆ ಅವಂಗಲ್ ಆಗ್ತಾ ಇಲ್ಲ. ಅದು ಅಪ್ಪಣೆ ಕೊಡ್ತೀವಿ. ದಯ್ಯಕ್ಕೆ ಹೋದ್ರೆ ಸುಮಾರು ಜನ ಹೋಗ್ಬಿಟ್ಟಾರೆ ಮೇಲೆ. ಒಂದು ಕಲ್ಲು ಕೆತ್ತಕ್ಕಾಗಲ್ಲ, ನಿಮ್ಗೆ ಗೊತ್ತಿಲ್ಲ. ಒಂದು ಸಿರಣ ಕದ್ದು 2 ಕಲ್ಲು ಆಗಿಲ್ಲ, ಕಲ್ಲು ಕೆತ್ತಿಲ್ಲ. ಆ ಕಲ್ಲು 9 ಕಲ್ಲು 2 ಕಲ್ಲಿಗೆ ಪೂಜೆ ಮಾಡಿ ಮಿಕ್ಕಿದ ಕಲ್ಲು ನಾನೇ ಮುಖ ಕೆತ್ತೀನಿ. ಕೆತ್ತಕ್ಕಾಗೇ ಇಲ್ಲ, ಮಿಷಿನ್ ನಾನು ಮಾಡಿದ್ದು ಸಾಕಾಸ ಬಂದರೆ ನೋಡೋಣ. ತಾಯಿ ಕಂಡುಬಿಟ್ಟು ಮ್ಯಾಗಡೆ ಮಾಡಬೇಕು ಅಂತ ಭಾಳ ಪ್ರಯತ್ನ ಪಡ್ತಾ ಇದೀವಿ. ಅಪ್ಪಣೆ ಕೊಡ್ತಾ ಇಲ್ಲ. ಅಂದರೆ ಈ ಜಾಗ ಹಂಗಿದೆ, ಜಾಗ ತೆಗಿಯೋಣ ಇರಲ್ಲ. ಅದು ಸಾಕಷ್ಟು ಬರ್ತೀರಾ ಇಲ್ವಾ? ಯಾಕೆ ಬೇಜಾರಾಯ್ತು ಬಂದಲ್ಲ, ನೀರು ನೋಡಿ ಅಂತಾರೆ. ನೀರೇ ಬಿಟ್ಕೊಳ್ತೀವಿ ನಾವು. ಬೇರೆ ಅಂತಾರೆ ಮೊನ್ನೆ ಬೇರೆ ಕಾರ್ ಕಿಚ್ಚಾಗುತ್ತೆ ಅಂತ, ರೋಡ್ ಇಷ್ಟ ಇನ್ನೂ ಮಾಡಿ ಅಂತಾನೆ. ಇನ್ಕೇಳಿದ್ರೆ ಅಂತ ಗೊತ್ತಾ, ಅಲ್ಲಿ ಬಂದೆ ಉಗುಣ ವ್ಯವಸ್ಥೆ ಇಲ್ಲ ಅಂತಾನೆ. ಕುಡಿಯೋ ನೀರು ಇಕ್ಕಿದ್ದೀವಿ ನಾವು ಇಲ್ಲಿಗೆ. ಇದ ನೀರು ಅಲ್ಲೇ ಬಂದು ಬ್ಯಾಗ್ ಇಟ್ಕೊಂಡು ಹೆಂಗಸು ಮಕ್ಕಳು ಮಗ ಈ ಕಾಲು ತಗೊಂಡ್ರೆ ಹೆಂಗಸು ಗಂಡಸು ಅಲ್ಲೇ ಪಾನ್ಪುರಕ್ಕೆ ಹೋಗ್ಯಾನ. ಅಲ್ಲಿಟ್ಟಿನಿ. ಯಾರೋ ಒಂದಿಬ್ಬರು ಗಂಟೆ ಗಂಟೆ ಬಂದರೆ ನೀರು ಇಲ್ಲಿ ಇಕ್ಕೋದಲ್ಲ ಅಂತ 1 ಗಂಟೆ ಇಬ್ಬರು ತೊಡೋರಿ ಮನೆಗೆ ಹೋದ್ರು. ಹಿಂಗೆ ಮನೆ ರೋಡ್ ಮಾಡಿಸಿಂದ ಆಗೋ 1 ಲಕ್ಷ ಅಂತ ಹೇಳ್ಬೇಕಾದ್ರೆ ಹೋದ. ಬಾಯಿ ಬಿಟ್ಟು ಮಾತಾಡೋರು ಯಾರು ಬರಬೇಡಿ. ಭಕ್ತಿಯಿಂದ ಮಾಡ್ಕೊಂಡವ್ರು ಬನ್ನಿ. ಸಾಕ ಇಷ್ಟು ದೊಡ್ಡ 100 ರೂಪಾಯಿ 200 ರೂಪಾಯಿ ಅಲ್ಲ, 1000 ರೂಪಾಯಿದಿಂದ ಜಾಸ್ತಿ ನಂಬರ್ ಕೊಟ್ಟಾರೆ ನಮಗೆ. ರಸ್ತೆ ಮಾಡಿಸ್ತೀವಿ ಅಂತ, ರೋಡ್ ಮಾಡಿಸ್ತೀವಿ ಅಂತ, ಸಹಾಯ ಮಾಡ್ತೀವಿ, ಏನೋ ಮಾಡ್ತೀವಿ, ದಬ್ಬಾಕ್ತೀವಿ ಅಂತ ಇದ್ದಾರೆ. ಎಲ್ಲ ಹೆಂಗ್ ಕೊಟ್ಟಾರೆ? ಏನ್ ಕೊಟ್ಟಾರೆ? ಫೋನ್ ಹೆಂಗ್ ಕೊಟ್ಟಾರೆ? ಫೋನ್ ನಂಬರ್ ಕೊಟ್ಟ ಬಾಯಲ್ಲಿ ಹೇಳಾಗ್ಯಾರೆ. ಸಾಕಷ್ಟು ಕಣ್ಣಿಗೆ ಗೊತ್ತಿರುತ್ತೆ ನಿಮ್ಗೆಲ್ಲ ಎಲ್ಲ ವ್ಯವಸ್ಥೆ ಹೆಂಗಿರುತ್ತೆ ಅಂತ. ಎಲ್ಲಿ ರಾಜಕೀಯ ಬೆಳೀತಿ ದೇವಸ್ಥಾನ ಅಲ್ಲಿ ಉದ್ದಾರ ಆಗ್ತಾರೆ. ನಾವು ರಾಜಕೀಯವಾಗಿಲ್ಲ, ನಮಗೆ ರಾಜಕೀಯ ಬೇಡ. ರಾಜಕೀಯದವರೆಲ್ಲ ನಮ್ಗೆ ಬೇಕು. ಅವ್ರು ಪಕ್ಷಾಂತರವಾಗಿ ಬೇಡ. ಎಲ್ಲ ಪಕ್ಷರು ಒಂದೇ, ಇಲ್ಲಿ ದೇವಸ್ಥಾನದ ಮಾತ್ರ. ಆ ಥರ ವ್ಯವಸ್ಥೆ ಯಾರು ಮಾಡಲ್ಲ. ನಿಮ್ಗೆ ಗೊತ್ತಿರುತ್ತೆ. ಇಲ್ಲಿ ಯಾರಿಗೂ ಸನ್ಮಾನ ಮಾಡಲ್ಲ, ಸಮಾರಂಭ ಮಾಡಂಗ ಯಾರು ವ್ಯವಸ್ಥೆ ಮಾಡಿಲ್ಲ. ಹಿಂಗೆ ಇರಲಿ ಅಂದ್ರೆ ಭಕ್ತರು ಸಹಕರಿಸಿ ಹಿಂಗೆ ಇರುತ್ತೆ ದೇವಸ್ಥಾನ. ನೀವು ನಮಗೆ ಕಷ್ಟ ಆಗುತ್ತೆ ಅಂದ್ರೆ ನಾನು ಮಾಡ್ತೀನಿ. ಸುಖವಾಗಿ ಹೋಗಂತ್ರಿ ಮನೆ ಹೆಂಗ್ ಮಾಡೋಣ? ಕಷ್ಟ ಹಂಗೆ ಇಲ್ಲ ದೇವಸ್ಥಾನ ಬರೋಕ್ಕೆ, ನಡ್ಕೊಂಡ್ ಬರಂಗೇ ಇಲ್ಲ. ವ್ಯವಸ್ಥೆ ಚೆನ್ನಾಗಿ, ಇದು ವಾತಾವರಣ ಚೆನ್ನಾಗಿದೆಯಾ? ಮ್ಯಾಥಲ್ಲ ಹೇಳ್ರಿ, ಕೇಳ್ತಾರೆ ಮಾತಾಡೋದು. ಅಂಟಾರ ಸೀರಿಯಲ್ ಆಫ್ ಮಾಡಿ ಕೇಳಿ. ವ್ಯವಸ್ಥೆ ಮ್ಯಾಲೆ ಮಾಡಲ್ಲ, ಇಲ್ಲೇ ಇಟ್ಲ. ಯಾಕಂದ್ರೆ ಮ್ಯಾಲೆ ಎತ್ತನಂತ ಭಾಳ ಪ್ರಯತ್ನ ಪಡ್ತೀನಿ. ಜನ ಅಪ್ಪಣೆ ಜೋರು ಅಪ್ಪಣೆ ಕೊಡ್ತೀವಿ. ಆಮೇಲೆ ಶುರು ಮಾಡ್ಕೊಂತ ಜನ ಏನ್ ಗೊತ್ತಾ, ಅಯ್ಯ ಮ್ಯಾಲೆ ತಿಕ್ಕ್ಯಾರೆ ಅಂತ. ಇಲ್ಲಿ ಏನ್ ಗೊತ್ತಾ ಬೇಜಾರಾಗ್ತಾನ, ಕಾಯಕ್ಕಾಗಲ್ಲ ಅಂತಾರೆ. ಇಲ್ಲ ಬಿಡಿ ಅಂತಾರೆ. ಇಲ್ಲಿ ನಮ್ದೆಲ್ಲ ಮ್ಯಾಲೆ ಬೇಡಾಗಿದ್ದಾನೆ. ಹಿಂಗೆ ನೋಡಿ ಜನಗಳಿಗೆ ಸುಖವಾಗಿ ಬಂದು ದೇವ್ರು ಬಂದು ಈ ಪತ್ರ ಆಗ್ಬೇಕು. ಬುಕ್ ಮಾಡ್ತಾರೆ, ತಿರುಪತಿ ಬುಕ್ ಮಾಡಿ ಎಣ್ಣೆ ಹೊಡೆದು ಮನೆಗೆ ಹೋಗಂತ. ಇಲ್ಲಿ ವ್ಯವಸ್ಥೆ ಇಲ್ಲಪ್ಪ ಹಂಗೆ ಆಡ್ತಾರೆ. ಇಲ್ಲೇ ಇರಲ್ಲ, ತೆಗಿಯೇನು ಹೇಳಿ. ಒಂದು ಕೆಲಸ ಮಾಡೋಣ ಅಂತಿದ್ದೀನಿ. ಹೆಂಗ್ ಗೊತ್ತಾ, ನಾವು ಇದು ತೆಗಿಯಲ್ಲ. ನಮಗೆ ಸಿಕ್ಕಿ ನಮ್ಮ ಮಂದಿಯವರಲ್ಲಿ ನಾವು ಮಾಡ್ಕೊಂತೀವಿ. ನೀವು ಮ್ಯಾಲ ಒಂದು ಗುಡಿ ಕಟ್ತೀನಿ, ನೀವೆಲ್ಲ ಕಾಯಿ ಕಟ್ಟಬೇಕು. ಕಾರರು ರುಬ್ರಿ ಅಲ್ಲಪ್ಪ, 9 ಸರಿ ಬರ್ರಿ, ಮರಿ ಕಡೀರಿ, ತಲೆ ಕಟ್ಕೊಳ್ರಿ. ತಲೆ ಕೈಕಾಲು ಕಡ್ದಾಕ್ತೀರಾ? ಹೆಂಗ್ ಮಾಡ್ತೀರ ಹೇಳಿ? ಮೇಲೊಂದು ದೇವಸ್ಥಾನ ಮಾಡ್ತೀನಿ. ಚೆಂಡ್ ಕಟ್ಕೋಬೋದು, ಕೈ ಕಟ್ಕೋಬೋದು. ನೀವೆಲ್ಲ ಆರಾಮ್ ಮನೆಗೆ ಹೋಗ್ಬೇಕು. ನಾವಿಲ್ಲಿ ತಾಯಿ ಪೂಜೆ ಮಾಡ್ಕೊಂತೀವಿ. ಹೆಂಗ್ ಮಾಡೋಣ ಹೇಳ್ರಿ? ಹಿಂಗೇನು ನಿಂತೀಯ ನಮ್ಮ ಹಿಂಗೇನು ನಿಂತ ಅಮ್ಮ ಹಿಂಗಂತ ಹೆಂಗ್ ಮಾಡ್ಲಪ್ಪ? ಮೂಲಸ್ಥಾನ ನಾವು ನಮಗಿಲ್ಲ, ನಿಮಗೆ ಕೊಡಲ್ಲ. ಏನು ಮಾಡ್ತಮ್ಮ ಅದು ಮೂಲಸ್ಥಾನ. ಅಲ್ಲಿ ಇಕ್ಕೇನು ಕೂತಿದ್ದು ನಾನು, ನನಗೇನು ಗೊತ್ತಿರಲ್ಲ. ಅಲ್ಲಿ ಇವಾಗ ಇತ್ತ ಅಲ್ಲಿ ಇಕ್ಬಿಟ್ಟಿದ್ವಿ. ದೊಡ್ಡದಾಗುತ್ತೆ, ಲೇಟ್ ಆಗುತ್ತೆ, ಯಾರೋ ಗಾಡಿ ಮಾಡೋರು ಅಂತ. ಅಲ್ಲಿ ಏನು ಮಾಡಿದ್ವಿ, ನಿಮ್ಮಂತರ ಯಾರೋ ಬಂದು ಬೇಡ್ಕೊಳ್ಳಿ, ಬೇಡ ಮಾಡ್ಕೊಂಡು ಸುತ್ತ ಇರಲಿ ಬಿಟ್ಟಿದ್ದೀವಿ. ಅಲ್ಲಿ ಬಂದು ಮುಂದೆ ಇಟ್ಕೊಂಡು ಫೋನ್ ನೀವು ಮಾಡ್ತೀವಿ. ಅವರೇ ಮಾಡ್ತಾರೆ ಫೋನ್ ಇಟ್ಕೊಂಡು. ಈಗ ಬಂದೀನಿ. ಯಾವನ್ ನಮ್ಮನ್ನೇನು ಮತಸ್ತಾರೆ ಎಲ್ಲ, ನಾವು ಭಾಳ ಶ್ರೀಮಂತ ಅಂತ ಅಲ್ಲಿ ಹೊಡಿತಾರೆ. ಅತಿ ಎಲ್ಲ ವ್ಯವಸ್ಥೆ ನೋಡಿ ಅನ್ಕೊಂಡು ಮ್ಯಾಲೆ ಮಾಡ್ಬಿಡ್ತೀನಿ. ಮ್ಯಾಲೊಂದು ಸಣ್ಣ ಗುಡಿ ಮಾಡ್ತೀನಿ. ಎಲ್ಲರೂ ಕಾರ್ ರುಬ್ಬೇಕು, ಕಾಯಿ ಕಟ್ಟಬೇಕು, ಚೆಂಡ್ ಕಟ್ಕೋಬೇಕು. ಚೆಂಡ ಕೈ ಕಟ್ಕೋಬೇಕು, ಕಾಲು ಕಟ್ಕೋಬೇಕು. ಬೀಗ ಹಾಕ್ಬೇಕಂತ ಆಂಟಿ ಹೇಳ್ತು. ಕರೆಕ್ಟ್ ಕಣಕ ಬೀಗ ಹಾಕಿ ಆಮೇಲೆ ಮರಕೆ ಹೊಡೀರಿ. ಮರಕೆ ಮಳೆ ಹೊಡೀರಿ ಅಂತ ಕಟ್ರಿ. ಎಲ್ಲಾ ಕಡೆ ನಿಮ್ಗೆಲ್ಲ ಯಾಮಾಸ್ಬಿಡ್ತದೆ ಜನ. ನೋಡ್ರಿ ಹೇಳ್ತೀನಿ, ಗೊಂಬೆ ದೇವರಿಗೆ ನಿಮ್ಮ ನೋಡೋ ದೇವ್ರಿಗೆ ಗೊಂಬೆ ಫೋಟೋಗೆ ಮಾಡೋ ದೇವ್ರಿಗೆ ಗೊತ್ತಾಗತ್ತಾ? ಮರಿ ಕಡ್ರೆ ಮಾಡೋ ದೇವ್ರು ಬರುತ್ತಾ? ಕುರಿ ಕಡ್ರೆ ಬರುತ್ತಾ? ಕೈ ಕಾಲು ಕಟ್ಕೊಡ್ರಲ್ಲ ಹೇಳ್ತಾನ. ಕೈ ಕಾಲು ಕಟ್ಕೊಂತೀರಾ? ಅದೊಂದು ಮಾಡಿಲ್ಲ ಜನ, ಅದು ಮಾಡ್ತಿರ್ತೀವಿ ನೆಕ್ಸ್ಟ್ ಅಂದಾತ್ರೆ. ದೇವರು ಒಲೆಯದು ಶುದ್ಧವಾದ ಭಕ್ತಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ. ಗಂಡ್ಮಕ್ಳು ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ. ಯಾಕಂದ್ರೆ ನೀವು ಎದೆ ಭಾಗ ನಿಮ್ಮ ತಾಯರ್ ನೀವು
ಅದೃಷ್ಟ ಇದೆ ನಿಮಗೆಲ್ಲ. ಈ ಬ್ಯಾಗು ಮೊಬೈಲ್ ಬಿಸಾಕಿ ಅಡ್ಬೇಡಿ. ತಾಯಿನ ಕರ್ಕೊಂಡೋಗಿ ಮನ್ಸಲ್ಲಿ 9 ರೌಂಡ್ ಹಾಕ್ಬೇಕು, 9 ಸುತ್ತ ಹಾಕ್ಬೇಕು, ಏನಿಲ್ಲ. ಅವಳು ಒಂದ್ಸರಿ ಮನ್ಸು ಮಾಡಿದೆ ಮನೆಗೆ ಬರ್ತಾಳೆ. ಅದು ನಾನೇ ಸಾಕ್ಷಿ. ಶುದ್ಧವಾದ ಭಕ್ತಿ ದೇವರಲ್ಲಿದ್ದರೆ ನಾನೇ ಸಾಕ್ಷಿ. ಕರೆಕ್ಟಾ? ಕಾಯಿ ಇರ್ತವೆ, ಫೋಟೋ ಇರ್ತವೆ, ಅಂತ ಇರ್ತವೆ. ದುಡ್ಡು ತಗೊಂಡೋಗಿ, ದುಡ್ಡಿರೋ ತಗೊಂಡೋಗೋದು ದೇವರಲ್ಲಿಲ್ಲ. ಏನಿಲ್ಲ ಅಂದ್ರೆ 10 ರೂಪಾಯಿ ಬಾಟ್ಲಿ ತಗೊಳ್ಳಿ, ಸ್ವಲ್ಪ ಪೈಸೆ ಬಾಟ್ಲಿ ವ್ಯವಸ್ಥೆ ಮಾಡಿಸ್ತೀನಿ. ಬಾಟ್ಲಿ ತಗೊಳ್ಳಿ. ಬಾಟ್ಲಿ ತಗೊಂಡು ಅದೇನು ಮಾಡ್ತೀರಾ ಅಂದ್ರೆ ನಿಮ್ಮ ಮನೆ ಕಷ್ಟೊಂದು ಯಾಕೆ ಉಗ್ಗಿ ತೀರ್ಥನ ಮಾಡಿಸ್ತಿದ್ದೆ. 10 ರೂಪಾಯಿ ಮಾಡಿ ಅದಕ್ಕೂ ಯಾವ 10 ರೂಪಾಯಿ ಸಂತರದ ಹಾಕ್ತಾರೆ ಅಂತ ಮಾಡ್ತಿಲ್ಲ. 10 ರೂಪಾಯಿ ಬಾಟ್ಲಿ ನಾನೇ ತೀರ್ಥ ಮಾಡಿಸ್ತಾ ಇದ್ದೆ. ಅದಕ್ಕೆ ಅವನು ಹಾಕ್ತಾನೆ ಮೆಸೇಜ. ಏನು ಬೇಡ, ಒಂದು 70 ಅಜ್ಜಿ ಕರ್ಕೊಂಬಂದಿವಿ, ಆಂಬುಲೆನ್ಸ್ ಅಲ್ಲಿ ಬರುತ್ತೆ ಅಜ್ಜಿ ಕರ್ಕೊಂಬರ್ತೀವಿ, ಹೆಂಗಸರು ಮುಡ್ತಾರ ಅಂತ ಒಬ್ಬ ಆಗ್ತಾನೆ. ಮೊನ್ನೆ ಯಾರೋ ಒಂದು ನೇತ್ರ ಅಂತ ಹಾಕೊಳ್ಳಿ, ಯಾರೋ ಸೀರೆ ಮರವಮ್ಮ, ಅಲ್ಲಿ ಬಹಳ ದುಡ್ಡು ಅಂತ ಅವಳಿಗೆ ಗೊತ್ತಿಲ್ಲ. ಇಲ್ಲಕ್ಕೆ ನಂಗೆ ಅಂಡರ್ಸ್ಟ್ಯಾಂಡ್ ರೂಪಾಯಿ ಅವಳನ್ನ ಏನಿಲ್ಲ ಅಂದ್ರೆ ಸೀರೆ ಕೊಡ್ತಿದ್ದು ನಾನು, ಅಕ್ಕಿನೇ ಕೊಡ್ತಿದ್ದು ನಾನು. ಗಂಟು ಕೆಲ್ಸೋಗಲ್ಲ ಅಂತ ಮೊದಲೇ ಒಪ್ಕೊಂಡಿದ್ರು ಅವಳು. ನಾನು ಅಕ್ಕಿನೇ ಕೊಡ್ತಾ ಇದ್ದೆ, ಅವಳ ತಂಗಿ ಸೀರೆನೂ ಕೊಡ್ತಾ ಇದ್ದೆ. ಆಮೇಲೆ ಅಲ್ಲಿ ಆ ಕಡೆಗೆ ಅಳಿನ ಕಡೆಗೆ ಹೋಗಿ ಪೇಷಂಟ್ ನೋಡ್ತಿದ್ದೆ ಅಣ್ಣ. ಆಮೇಲೆ ಮನೆ ಕಾರಕ್ಕೆ ಬಂದರೆ ಕೈಗೆ ಹೋಗಲ್ಲ, ಕರ್ಕೊಂಬರ್ಕೋಗಲ್ಲ ಅಂತ ಅವತ್ತೇ ಬಿಟ್ಬಿಟ್ಟೆ ಹೋಗೋದನ್ನೇ. ಮಕ್ಕಳು ಮನೆ ಮಲಗಿರ್ತಾರೆ, ನಾವು ಹೋಗ್ಬೇಕು.